ಅದು ಸಿ ಎ ಟಿ ಆದಮೇಲೆ ಟ್ರಿಬ್ಯುನಲ್ ಅಂತ ಬರುತ್ತೆ. ಒಂದೇ ನಿಮಿಷ ಕಟ್ ಮಾಡಿಬಿಡಿ. ಆ ಟ್ರಿಬ್ಯುನಲ್ಗೆ ಅದು ಯಾರು? ಅದು ಇನ್ಕಮ್ ಟ್ಯಾಕ್ಸೇ. ಯಾಕೆಪ್ಪ ನೀವು ಡೈರೆಕ್ಟಾಗಿ ಹೈಕೋರ್ಟ್ಗೆ ಕಳಿಸಲ್ಲ ನಮಗೆ? ಅದು ಹೈಕೋರ್ಟಲ್ಲಿ ಫ್ರೀ ಮೆಚ್ಯೂರ್ ಗೋ ಟು ಸಿ ಎ ಟಿ ಆದಮೇಲೆ ಟ್ರಿಬ್ಯುನಲ್ ಆದಮೇಲೆ ಹೈಕೋರ್ಟ್ಗೆ ಹೋಗಬೇಕು. ಹೈಕೋರ್ಟಲ್ಲೇ ನಮಗೆ ನ್ಯಾಯ ಸಿಗೋದು. ಅಲ್ಲಿ ಏನು ಸರ್ಕಾರ, ಅದು ಸ್ಟೇಟ್ ಗೌರ್ಮೆಂಟ್, ಇದು ಸೆಂಟ್ರಲ್ ಗೌರ್ಮೆಂಟ್. ಅಲ್ಲಿ ಯಾಕೆ ಕಳಿಸಲ್ಲ ನಮಗೆ? ಇದು ಹೇಳಿ ನೀವು. ಇವಾಗ ನೀವು ಹೇಳಿ, ದಯವಿಟ್ಟು ಹೇಳಿ ನನಗೆ. ಡೈರೆಕ್ಟಾಗೆ ನಾನು ಅಲಿಕೇಶನ್ ಇನ್ಕಮ್ ಟ್ಯಾಕ್ಸ್ ಮೇಲೆ ಮಾಡ್ತಾಯಿದ್ದೀನಿ. ಇನ್ಕಮ್ ಟ್ಯಾಕ್ಸ್ ಮೇಲೆ ಮಾಡಿದ್ರೆ ಎಲ್ಲಿ ಹೋಗಬೇಕು? ಕೇಸ್ ಎಲ್ಲಿ ಫೈಲ್ ಮಾಡಬೇಕು? ಎಲ್ಲಿ ಮಾಡಬೇಕು ಸರ್? ನಿಮಗೆ ನಾಲೆಜ್ ಇದೆ ಹೇಳಿ. ಡೈರೆಕ್ಟ್ ಹೈಕೋರ್ಟ್ಗೆ ಯಾಕೆ ಕಳಿಸ್ತಲ್ಲ? ಸಿ ಎ ಟಿಗೆ ಹೋಗಿ. ಸಿ ಎ ಟಿಗೆ ಹೋಗಬೇಕು. ಸಿ ಎ ಟಿ ಆ ಅಪೀಲ್ ಮುಗಿದ ಮೇಲೆ ತಿರ್ಗಾ ಟ್ರಿಬ್ಯುನಲ್ ಬರಬೇಕು. ಅದು ಇನ್ಕಮ್ ಟ್ಯಾಕ್ಸೇ. ಸಿ ಎ ಟಿನೂ ಇನ್ಕಮ್ ಟ್ಯಾಕ್ಸೇ, ಟ್ರಿಬ್ಯುನಲ್ಲು ಇನ್ಕಮ್ ಟ್ಯಾಕ್ಸೇ. ಯಾಕೆಪ್ಪ ನಮಗೆ ಅವಕಾಶ ಕೊಡಲ್ಲ? ಡೈರೆಕ್ಟಾಗಿ ನಾವು ಹೋಗಿ ನಮ್ಮ ಕಷ್ಟ ಸುಖ ನಮ್ಮ ಹೈಕೋರ್ಟಲ್ಲಿ ಹೇಳ್ಕೊಳ್ತೀವಿ. ತಮ್ಮ ಆರ್ಡ್ರ್ ಮಾಡ್ತಾನೆ, ಏನು ಡಿಮ್ಯಾಂಡ್ 131 ಕೋಟಿ. ಆ 131 ಕೋಟಿಗೆ ಅಣ್ಣನ ಹತ್ರ ಹೋಗಬೇಕು. ಅಣ್ಣನ ಹತ್ರ ಹೋದರೆ ಯಾರು ಅಣ್ಣ? ಸಿ ಎ ಟಿ ಅಣ್ಣ ಹತ್ರ ಆರ್ಡ್ರ್ ಪಾಸ್ ಮಾಡಿ ಅದು ಕರೆಕ್ಟ್ ಮಾಡಿರೋದು ಕರೆಕ್ಟ್ ಅಂತ ಅವ್ರಿಗೆ ಕೊಟ್ಟರೆ ತಿರ್ಗಾ ತಂದೆ ಹತ್ರ ಹೋಗಬೇಕು. ತಂದೆ ಯಾರು? ಇಲ್ಲ, ಯಾರು? ಟ್ರಿಬ್ಯುನಲಲ್ಲಿ ಹೋಗಿ ಅಲ್ಲಿ ಸೆಟ್ ಮಾಡ್ತಾರೆ. ಆಮೇಲೆ ನಮಗೆ ಹೈಕೋರ್ಟ್ಗೆ ಹೋಗಬೇಕು. ಹೈಕೋರ್ಟ್ಗೆ ಹೋಗೋವರೆಗೂ ಇಲ್ಲಿ ನಮ್ಮ ಅರ್ಧ ಸತ್ತೋಗ್ಬಿಡ್ತೀವಿ ನಾವು. ಒಂದೇ ನಿಮಿಷ, ನೀವು ಪೂರ್ತಿ ಮಾಡಿಲ್ಲ ನಾನು. ಅರ್ಧ ಸತ್ತೋಗ್ಬಿಡ್ತೀವಿ ಅಂದರೆ ಹೆಂಗೆ? ಸಿ ಎ ಟಿಯಲ್ಲಿ ಫಸ್ಟು ಅಸೆಸಿಂಗ್ ಆಫೀಸರ್, ಆಮೇಲೆ ಸಿ ಎ ಟಿ, ಆಮೇಲೆ ಟ್ರಿಬ್ಯುನಲ್ ಹೋಗೋವರೆಗೂ ನಮಗೆ 3 ವರ್ಷ 4 ವರ್ಷ 5 ವರ್ಷ ಹೋಗ್ಬಿಡುತ್ತಲ್ಲಿ. ಟಯರ್ಡ್ ಆಗಿಬಿಡ್ತೀವಿ. ಆಮೇಲೆ ನಮ್ಗೆ ಅವಕಾಶ ಸಿಗತ್ತೇನು? ಹೈಕೋರ್ಟ್ಗೆ ಅಪೀಲ್ ಹೋಗೋಕ್ಕೆ. ಹೈಕೋರ್ಟಲ್ಲಿ ನಮಗೆ ನ್ಯಾಯ ಸಿಗತ್ತೆ. ಏನಯ್ಯ ಈ ಥರ ಟಾರ್ಚರ್ ಮಾಡ್ತೀರಾ ಅಂತ. ಅವರು ಏನು ಮಾಡ್ತಾರೆ, ಅಲ್ಲಿ ಹೋದರೆ ಅಲ್ಲಿ ಸೀನಿಯರ್ ಕೌನ್ಸಿಲ್ಗಳು ಇರ್ತಾರೆ, ನಮ್ಮ ಅಡ್ವೊಕೇಟ್ಗೆ ಮಾತಾಡೋಕ್ಕೂ ಬಿಡೋಲ್ಲ. ಆದರೆ ನಮಗೆ ನ್ಯಾಯ ಸಿಗೋದು ಎಲ್ಲಂದರೆ ಹೈಕೋರ್ಟಲ್ಲೇ ನಮಗೆ ನ್ಯಾಯ ಸಿಗೋದು. ನ್ಯಾಯ ಸಿಗೋವರೆಗೂ ನಾವು ಅರ್ಧ ಸತ್ತೋಗ್ಬಿಡ್ತೀವಿ ಇಲ್ಲಿ. ಇಂಥ ದೇಶದಲ್ಲಿ ನಮಗೆ ಏನು ಮಾಡಬೇಕು? ಗನ್ನಲ್ಲಿ ಅವನು CJ ರಾಯ್ ಸುಟ್ಬಿಟ್ಟಲ್ಲ, ಸತ್ತೋದಲ್ಲ, ಸೂಸೈಡ್ ಮಾಡ್ಕೊಂಡಲ್ಲ, ಅಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ನವರು ನೀವೇ ನಮಗೆ ಗುಂಡಾಗ್ಬಿಟ್ಟು ಪಿಸ್ಟೋಲ್ ಇಟ್ಟು ಹೊಡೆದ್ಬಿಡಿ. ಈಗ